ನೋಡಿ ಇಲ್ಲಿ ಈ ಪ್ರಾಣದ ಮೌಲ್ಯ ಇದೆಯಲ್ಲ ಸರ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವನೋ ಭಯೋತ್ಪಾದಕನನ್ನ ನಾವು ಕೊಲ್ಲಕ್ಕೋಸ್ಕರ ನಮ್ಮ ಸೈನಿಕರನ್ನ ಬಲಿ ಕೊಡುವಂಥದ್ದು ಇದೆಯಲ್ಲ, ಆ ಮೌಲ್ಯ ನೋಡಿದಂಥ ಸಂದರ್ಭದಲ್ಲಿ ಈ ಬರೀ ಭಯೋತ್ಪಾದಕರನ್ನ ಕೊಲ್ಲೋದ್ರಲ್ಲೇ ನಮ್ಮ ಸೈನಿಕರ ಜೀವ ಹೋಗ್ಬಿಟ್ರೆ ಹೆಂಗೆ ಕತೆ? ಅದಕ್ಕೋಸ್ಕರ ಏನು ಅಂತಂದರೆ ಮೂಲ ಬೇರಿಗೆ ಹೊಡಿಬೇಕು. ಅವ್ರು ಹೇಳ್ದಂಗೆ ಏನಂದರೆ ಹೆಡ್ಗಳನ್ನು ಉರುಳಿಸ್ಬೇಕು. ಅಂದರೆ ಇದು ಆರಂಭ ಮಾತ್ರ, ಭಾರತದ ಆಪರೇಷನ್ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಏನಂತಿರ್ತಾವೆ? ಇದು ಮುಂದುವರಿಲೇಬೇಕು. ಈಗ ಆಕ್ಸಲ್ರೇಟ್ರಿಂದ ನಾವು ಗ್ಯಾಸ್ ಇದಲ್ಲೇ ಕಾಲು ತಕ್ಕೊಳ್ಳೋಕ್ಕಾಗಲ್ಲ. ಆಕ್ಸಿಲೇಟರ್ ಪೆಡಲಿಂದ ನಾವು ಕಾಲು ತಕ್ಕೊಂಬಿಟ್ರೆ ಈಗ ಅದಕ್ಕೆ ನಮಗೆ ಕಾತರ. ಕರೆಕ್ಟ್. ಸೊ ಕೀಪ್ ದ ಇದು ಲೆಗ್ ಆನ್ ದ ಆಕ್ಸಿಲೇಟರ್ ಪೆಡಲ್, ಅದು ನಂಬರ್ 1. ಅವರು ರಿಟ್ಯಾಲಿಯೇಟ್ ಮಾಡ್ತಾರಾ? 100% ಮಾಡ್ತಾರೆ. 100%. ಯಾವತ್ತು ಮಾಡ್ತಾರೆ? ಪಾಸಿಬಿಲಿ ಟುಡೇ ಇಟ್ ಸೆಲ್ಫ್ ಮಾಡ್ಬೋದು. ಅವರು ಇವತ್ತು ಟುನೈಟ್ ಮಾಡ್ಬೋದು. ಲಾಸ್ಟ್ ಇದರೊಳಗೆ ಬಾಲಕೋಟಲ್ಲೂ ಇದೇ ಥರ ಮಾಡಿದ್ರು ಅವರು. 19ನೇ ತಾರೀಕು ನಾವು ಬಾಲಕೋಟ್ ಸ್ಟ್ರೈಕ್ ಮಾಡಿದ್ವಿ. 22nd ಅವರು 22 ಏರ್ಕ್ರಾಫ್ಟ್ ತೊಗೊಂಡು ಸ್ಯಾಚುರೇಟೆಡ್ ಸ್ಟ್ರೈಕ್ ಮಾಡಿದ್ರು. ಅವ್ರಿಗೇನು ವಿಪರೀತ ರೋಷ, ನೀವು ಬಾಲಕೋಟಲ್ಲಿ ಹೊಡೆದಿರ ನಾವು ನಿಮ್ಮನ್ನು ಹೊಡಿತೀವಿ. ಆ ರೋಷದಲ್ಲಿ ಏನು ಮಾಡಿದ್ರು, ಏನು ಪ್ಲ್ಯಾನ್ ಮಾಡಿದೆ 22 ಏರ್ಕ್ರಾಫ್ಟ್ ತೊಗೊಂಬಂದು ಒಂದೂ ಟಾರ್ಗೆಟ್ ರೀಚ್ ಆಗಿಲ್ಲ. ಅದು ಹೊಡೆಸ್ಕೊಂಡು ಹೋದ್ರು ವಾಪಸ್ಸು. ಒಂದು F-16 ಬಿತ್ತು. ಈ ಸಾರಿ ಹಂಗೆ ಮಾಡಲ್ಲ ಅವರು. ಈ ಸಾರಿ ಅವ್ರಿಗೆ ಟೈಮ್ ಸಿಕ್ಕಿದೆ, ಬೇಕಾದಷ್ಟು ಟೈಮ್ ಸಿಕ್ಕಿದೆ. ಕಳೆದ 15 ದಿವಸದ ಪ್ರಿಪೇರ್ ಮಾಡ್ತಾನೇ ಇದ್ದಾರೆ ಅವರು. ಅವರು JF-17 ಮೂವ್ ಮಾಡಿದ್ದಾರೆ, J-10C ಮೂವ್ ಮಾಡಿದ್ದಾರೆ, F-16 ಮೂವ್ ಮಾಡಿದ್ದಾರೆ. ಆದರೆ ಅವರು ಮೂವ್ ಮಾಡಿರೋದು ನಮಗೂ ಗೊತ್ತು, ನಾವು ಮೂವ್ ಮಾಡಿದ್ದೀವಿ, ನಾವು ರೆಡಿಯಾಗಿದ್ವಿ ನಮ್ಮ ಏರ್ ಡಿಫೆನ್ಸ್ ತೊಗೊಂಡು. ಈಗ ಅವ್ರಿಗೆ ಅವರು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾಕೆ ಗೊತ್ತಾ? ನಾವು ಅವ್ರನ್ನ ಟಚ್ಚೇ ಮಾಡಿಲ್ಲ. ನಾವು ಹೊಡೆದಿರೋದು ಭಯೋತ್ಪಾದಕರ ಇದನ್ನು, ಅವರ ನೆಲೆಗಳನ್ನು ಹೊಡೆದಿದ್ದೀವಿ ಹೊರತು ಅವರ ಏರ್ ಬೇಸ್ ಹೊಡೆದಿಲ್ಲ. ಅವರ ಇದನ್ನು ಯಾವುದನ್ನು ಹೈ ವ್ಯಾಲ್ಯೂ ಟಾರ್ಗೆಟ್, ಇದನ್ನು ಸಿವಿಲ್ ಟಾರ್ಗೆಟ್ಸ್ ನೋಡೋದಿಲ್ಲ. ಈಗ ಅವ್ರಿಗೆ ಏನು ಜಸ್ಟಿಫಿಕೇಷನ್ನು ಬಂದು ನಮ್ಮನ್ನು ಹೊಡೆಯೋಕ್ಕೆ? ನಮ್ಮ ದೇಶದಲ್ಲಿ ಇದನ್ನು, ನಮ್ಮ ದೇಶದಲ್ಲಿರುವಂತಹ ಭಯೋತ್ಪಾದಕರನ್ನ ನೀವು ಬಂದು ಹೊಡೆದಿದ್ದೀರಾ ಅಂತ ನಮ್ಮನ್ನು ಹೊಡಿತಾರ? ಈಸ್ ದಟ್ ದ ಜಸ್ಟಿಫಿಕೇಷನ್? ಯು ಸ್ಟ್ರೈಕ್, ವಿ ವಿಲ್ ಸ್ಟ್ರೈಕ್ ಬ್ಯಾಕ್. ಸೊ ವಿ ಆರ್ ಫುಲ್ಲಿ ರೆಡಿ. ಈಗ ವರ್ಲ್ಡ್ ಒಪಿನಿಯನ್ನು ಯಾಕೆ ನಮ್ಮ ಕಡೆ ಇದೆ? ನಾವು ಅವ್ರನ್ನ ಮುಟ್ಟೇ ಇಲ್ಲ. ಅದನ್ನೇ ಮಿಸ್ರಿ ಹೇಳಿದ್ದು. ಇಟ್ ಈಸ್ ಇದು ನಾನ್ ಎಸ್ಕಲೇಟರಿ ಸ್ಟ್ರೈಕ್, ರೆಸ್ಪಾನ್ಸಿಬಲ್ ಸ್ಟ್ರೈಕ್. ವಿ ಹ್ಯಾವ್ ನಾಟ್ ಹಿಟ್ ಯು, ವಿ ಹ್ಯಾವ್ ಹಿಟ್ ದ ಟೆರರಿಸ್ಟ್. ಸೊ ನೀವು ಅದಕ್ಕೆ ನಾವು ಉತ್ತರ ಕೊಡೋಕೆ ಬರ್ತೀರಾ? ಬನ್ನಿ, ದಯವಿಟ್ಟು ಬನ್ನಿ, ಅದನ್ನು ಹೊಡೆಸ್ಕೊಂಡು ಹೋಗ್ತೀರಾ. ಅದನ್ನು ಕ್ಲಿಯರಾಗಿ ಮೆಸೇಜ್ ಕೊಟ್ಟಿದ್ದೀವಿ. ಅವ್ರು 100% ಬರ್ತಾರೆ, ಅದು ಡೌಟೇ ಇಲ್ಲ. ಸೊ ಇದು ಎಸ್ಕಲೇಟ್ ಆಗುತ್ತಾ? ಹಾಗೆ ಆಗತ್ತೆ. ಬಟ್ ಯಾವ ಎಕ್ಸ್ಟೆಂಟ್ಗೆ ಎಸ್ಕಲೇಟ್ ಆಗುತ್ತೆ ಅದನ್ನು ಹೇಳೋದು ಭಾಳ ಕಷ್ಟ ಆಸ್ ಆಫ್ ದಿಸ್ ಮೊಮೆಂಟ್. ಓಕೆ. ಗಿರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ತುಂಬ ಜನ ಹೇಳ್ತಾ ಇದ್ದಾರೆ ಈ ಬಾರಿ ಇಟ್ಟಿರುವಂಥ ಹೆಜ್ಜೆ ಇದೆಯಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಹಿಂದಿಡಲ್ಲ. ನಂಬರ್ 1. ನಂಬರ್ 2, ಈ ಬಾರಿ ಏನಾದರೂ ಕೈ ಹಾಕದಿದ್ದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆಯಲ್ಲ ಆ ಕಾಶ್ಮೀರವನ್ನು ಕಸ್ಕೊಳ್ಳೋ ತನಕ ಭಾರತ ಬಿಡಲ್ಲ ಅನ್ನುವಂಥ ಭಾವನೆ. ನೀವು ಯಾರನ್ನಾರು ಜನಸಾಮಾನ್ಯರನ್ನು ಕೇಳಿ, ಈ ಬಾರಿ ಮಾತ್ರ ಸುಮ್ಮನಿರಬಾರ್ದು ಅಂತ. ಆ ತರಹದ ಏನಾದರೂ ಸಾಧ್ಯತೆಗಳಿದೆಯಾ ಸರ್? ಇರ್ಬೋದು, ಹೇಳಕ್ಕಾಗಲ್ಲ. ಈಗ ಬಲೂಚಿಸ್ತಾನ್ ಫ್ರಂಟ್ ಅಲ್ಲೂ ಗಲಾಟೆ ಆಗ್ತಾ ಇದೆ, ಸಿಂಧಲ್ಲಿ ಗಲಾಟೆ ಆಗ್ತಾ ಇದೆ. ಈ POJK ಅಂತ ತಗೊಂಡ್ರೆ ಈ ಕಡೆ ಆಜಾದ್ ಕಾಶ್ಮೀರ್ ಅಂತ ಅವ್ರು ಏನು ಕರ್ಕೋತಾರೆ, ಅಲ್ಲಿರೋ ಪ್ರಧಾನ ಮಂತ್ರಿಗೂ ರೋಸ್ ಹೋಗಿದ್ದಾರೆ. ಅವ್ರಿಗೆ ಏನೂ ವಿಧವಾದ ಈವನ್ ಬೇಸಿಕ್ ಕಮ್ಯುನಿಟೀಸ್ ಇಲ್ಲ. ಗಿಲ್ಗಿಟ್ ಬಲ್ತಿಸ್ತಾನ್ ಇಸ್ ಸೋ ಬ್ಯೂಟಿಫುಲ್ ಪ್ಲೇಸ್, ಅದನ್ನ ಬರೀ ಟೆರರಿಸ್ಟ್ ಕ್ಯಾಂಪ್ ಆಗಿ ಇಟ್ಕೊಂಡಿದ್ದಾರೆ. ಅಲ್ಲಿ ಕರೆಂಟೇ ಬರಲ್ಲ, ವಾರಾನುಗಟ್ಲೆ ಕರೆಂಟ್ ಇರಲ್ಲ. ಕೊಟ್ಟರೆ ಒಂದು 3 ಅವರ್ ಕರೆಂಟ್ ಕೊಡ್ತಾರೆ. ಅವ್ರಿಗೆ ಈವನ್ ಒಂದು ರೆಪ್ರೆಸೆಂಟೇಷನ್ನು ಇಲ್ಲ. ಪಾಕಿಸ್ತಾನ ಪಾರ್ಲಿಮೆಂಟಲ್ಲೂ ಒಂದು ರೆಪ್ರೆಸೆಂಟೇಷನ್ ಸಹಿತ ಇಲ್ಲ. ಅಲ್ಲಿ ಯಾರು ಸರ್ಕಾರ ಬರ್ತಾರೋ ಅವ್ರು ಏನು ಹೇಳ್ತಾರೋ ಅದು ಕೇಳಬೇಕು. ಅವ್ರಿಗೆ ಸಾಕಾಗಿ ಹೋಗ್ಬಿಟ್ರೆ ಸಾಕಪ್ಪ ಇಂಡಿಯಾಗೆ ಅಂತ ಅವ್ರು ಕಾಯ್ಕೊಂಡು ಕೂತಿದ್ದಾರೆ. ಆ ಕಡೆ ಡುರಾನ್ ಲೈನಿಂದ ಇವ್ರು ಹೊಡ್ಕೊಂಬಂದ್ರೆ ಆಫ್ಘಾನಿಸ್ತಾನಿಂದ ತೆಹರಿಕ್ ತಾಲಿಬಾನು, ಈ ಕಡೆ ಬಲೂಚಿಸ್ತಾನು, ಮತ್ತು ನಮ್ಮ ಕಡೆ ಈ ರಾಜಸ್ಥಾನ, ಗುಜರಾತು, ಇಷ್ಟು ಕಡೆ ಅಟ್ಯಾಕ್ ಮಾಡ್ಕೊಂಬಂದ್ರೆ ಮಧ್ಯ ಸ್ಯಾಂಡ್ವಿಚಲ್ಲಿ ಸ್ಕ್ವೀಸ್ ಆಗಿಬಿಡ್ತಾರೆ. ಪಾಕಿಸ್ತಾನ ಇರೋ ಒಂದು ಪಂಜಾಬ್ ಸ್ಕ್ವೀಸ್ ಆಗೋಗುತ್ತೆ. ಇನ್ನು ಯಾವ ಪ್ರಾವಿನ್ಸು ಅವ್ರ ಹತ್ರ ಇವರು ಪರವಾಗಿಲ್ಲ. ನಾವು ಹೊಡೆದಿರೋದು ಅವರು ನಮಗೆ ಡೆಲ್ಲಿಗೆ ಹೆಂಗೆ ಹೊಡೆದ್ರೆ ಎಷ್ಟು ಎಫೆಕ್ಟ್ ಆಗುತ್ತೋ ಆ ಥರ ಪಂಜಾಬ್ಗೆ ಹೊಡೆದಿದ್ದಾರೆ. ಈ ಸಲ ಪಂಜಾಬ್ಗೆ ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ. ಮೇಜರ್ ಜನರಲ್ಸ್ ಎಲ್ಲ ಇರೋದೇ ಪಂಜಾಬಲ್ಲಿ, ಅನುಭವಿಸ್ತಾ ಇರೋ ಸಾಹುಕಾರರುಗಳು ಇರೋದೇ ಪಂಜಾಬಲ್ಲಿ, ನೀರು ಹೋಗ್ತಾ ಇರೋದೇ, ರಾಜಕಾರಣಿಗಳು ಹೋಗ್ತಾ ಇರೋದೇ ಪಂಜಾಬಲ್ಲಿ. ಈ ಸಲ ಟಾರ್ಗೆಟ್ ಮಾಡಿರೋ 2 ಮೇಜರ್ ಟಾರ್ಗೆಟ್ ಪಂಜಾಬಲ್ಲೇ ಟಾರ್ಗೆಟ್ ಮಾಡಿದ್ದಾರೆ. ಅದೇ ಜಾಗದಲ್ಲಿ ಹೊಡೆದಿದ್ದಾರೆ. ಬಹುಶಃ ಏನು ಅಂತಂದ್ರೆ ಇಡೀ ಪಾಕಿಸ್ತಾನವನ್ನು ದುರ್ಬಲ ಮಾಡೋದಕ್ಕಿಂತ ಪಂಜಾಬನ್ನು ದುರ್ಬಲ ಮಾಡಿದ್ರು. ದಟ್ ಈಸ್ ದಿ ವೆರಿ ಸ್ಟ್ರಾಂಗ್ ಮೆಸೇಜ್ ದೇ ಹ್ಯಾವ್ ಗಿವನ್ ದಟ್ ವಿ ಹ್ಯಾವ್ ವಿಟ್ ಯುವರ್ ಮೇನ್ ಲ್ಯಾಂಡ್ ಓನ್ಲಿ, ವಿ ಹ್ಯಾವ್ ವಿಟ್ ಟುಡೇ. ಅಫ್ಕೋರ್ಸ್ ನಾನು ಹೇಳೋದಂಗೆ ಇಷ್ಟಕ್ಕೆ ನಿಂತೋಗುತ್ತಾ ಟೆರರಿಸಮ್? ಖಂಡಿತ ನಿಲ್ಲಲ್ಲ.
ವಿ ಹ್ಯಾವ್ ಟು ಡೂ ಕೋವರ್ಟ್ ಆಪ್ರೇಷನ್ ಮಾಡ್ತಾರೋ ಇನ್ನೇನು ಮಾಡ್ತಾರೋ ವಿ ಹ್ಯಾವ್ ಟು ಸಿ ಇನ್ ಫ್ಯೂಚರ್. ಬಿಕಾಸ್ ಇಲ್ಲ ಇಂಟರ್ನ್ಯಾಷನಲ್ ಪ್ರೆಸರ್ ತರ್ತಾರೋ, ಅವ್ರು ಹಫೀಜ್ ಸಯೀದ್ನ ಅವ್ನು ಆಗಲೇ ಡಿಕ್ಲೇರ್ ಮಾಡಿ ಇವನು ಎಷ್ಟೋ ವರ್ಷ ಆದರೂ ಒಂದು ಭಾಷಣ ಮಾಡ್ಕೊಂಡಿದ್ದಾನೆ. USA ಅವ್ರು ನೋಡ್ತಾನೆ ಇದ್ದಾನೆ, ಇವ್ ನೋಡ್ಕೊಂಡೇ ಇದ್ದಾರೆ, ಇವರು ಅವ್ನು ಭಾಷಣ ಮಾಡ್ಕೊಂಡೇ ಇದ್ದಾನೆ. ಅದಕ್ಕೊಂದು 4 ಟೈರ್ ಸೆಕ್ಯೂರಿಟಿ ಬೇರೆ ಅವನಿಗೆ. ಅಮೇರಿಕಾದವ್ರು ಕೂತ್ಕೊಂಡು ನೋಡ್ತಿದ್ದಾರೆ, UN ಅವರು ಅವನನ್ನ ಟೆರರಿಸ್ಟ್ ಅಂತ ಆಗಲೇ ಅನೌನ್ಸ್ ಮಾಡಿದ್ದಾರೆ. ನಾವು ಲಾಸ್ಟ್ ಟೈಮ್ ಮಾತಾಡ್ತಾ ಇದ್ವಿ ರಂಗನಾಥ್, ದೇಶದ ಒಂದು ಇಂಥ ದರಿದ್ರ ಸ್ಥಿತಿಗೆ ಒಂದು ದೇಶ ಬರಕ್ಕೆ ಸಾಧ್ಯ ಇಲ್ಲ. ನಾವು ಲಾಸ್ಟ್ ಟೈಮ್ ಮಾತಾಡ್ತಾ ಇದ್ವಿ ದರಿದ್ರ ಸ್ಥಿತಿಗೆ ಇವನ್ ಹಫೀಜ್ ಸಯೀದ್ನ ನಾವು ಹೊಡೆಯಲ್ಲ, ಅವನು ಇದನ್ನ ಓಲ್ಡ್ ಏಜೆನ್ಸ್ ಆಯ್ತಾನೆ ಅಂತ ಲಾಸ್ಟ್ ಟೈಮ್ ಮಾತಾಡ್ತಾ ಇದ್ವಿ. ಅವನು 25 ವರ್ಷಗಳಿಂದ ನಮ್ಮ ದೇಶದ ಮೇಲೆ ಮಾಡಿದ ಕೃತ್ಯಗಳಿಗೆ ಇದೇ ಇಲ್ಲ ಅವನಿಗೆ. ಒಂದೊಂದಾಗ ಹೇಳ್ಕೊಂಡು ಹೋದರೆ ಎಷ್ಟು ಒಂದು 50-60 ಆಗುತ್ತೆ. ಸೊ ಇಲ್ಲಿ ಇಷ್ಟೊತ್ತಿಗೆ ಅವನು ಹೊಡೆದು ಮುಗಿಸ್ಬೇಕಾಗಿತ್ತು ಅವನ್ನ. ಅವನು ಒಂದು ಇದನ್ನು ಮೃತಿಕೆನಲ್ಲಿ ಅವನು ದೊಡ್ಡ ನೆಲೆ ಬಿಟ್ಟುಬಿಟ್ಟು ಇದರೊಳಗೆ ಜೋಹರಿ ಬಜಾರಲ್ಲಿ ಬಂದು ಲಾಹೋರಲ್ಲಿ ಸೆಟ್ಲ್ ಆಗಿ ಪಾಕಿಸ್ತಾನ ಆರ್ಮಿ ರೇಂಜರ್ಸ್ ಛತ್ರಛಾಯಾನಲ್ಲಿ ದಾರಿಲಿ ಓಡಾಡ್ಕೊಂಡ್ಯಾನೆ ಅವನು, ಆ ಹಫೀಜ್ ಸಯೀದ್. ಅವನದೆಲ್ಲ ಇದರೊಳಗೆ ಸುದ್ದಿವಾಹಿನಿಯಲ್ಲೇ ತೋರಿಸಿದ್ದು ಇನ್ಫಾರ್ಮೇಷನ್ನು. ಇವತ್ತು ಅವನ ಕೆಲಸ ಮುಗಿದಿದ್ದ ಥರ ಕಾಣಿಸ್ತಾ ಇಲ್ಲ. ಅವನು ಎಲ್ಲೋ ಹೋಗಾಡ್ಕೊಂಡಿದ್ದಾನೆ. ನಾವು ಲಾಸ್ಟ್ ಟೈಮ್ ಇದು ವಿಷಯ ಮಾತಾಡಿದ್ವಿ, ಯು ಹ್ಯಾವ್ ಟು ಕ್ಯಾಚ್ ದ ಹೆಡ್ ಆಫ್ ದ ಸ್ನೇಕ್. ಆ ಹೆಡ್ ಹೊಡಿಬೇಕು, ಹೊಡೆದ್ರೆ ಇದು ಒನ್ಸ್ ಆ್ಯಂಡ್ ಫಾರ್ ಆಲ್ ಮುಕ್ತಾಯ ಆಗುತ್ತೆ. ಇವರು ಪಾಕಿಸ್ತಾನ ಕಾಲು ಕೆರ್ಕೊಂಬಂದರೆ ಅಥವಾ ಪಾಕಿಸ್ತಾನನೇ ಒಂದು ಯುದ್ಧ ವಿರಾಮ ಏನಾದ್ರು ಘೋಷಣೆ ಮಾಡಿದ್ರೆ ಅವ್ರಿಗೆ ಹೇಳಬೇಕು, ನಿಮಗೆ 50 ಲಿಸ್ಟ್ ಆಫ್ 50 ವಾಂಟೆಡ್ ಟೆರರಿಸ್ಟ್ ಕೊಡಿ, ಅವ್ರನ್ನ ಕೊಡಿ, ವಾಪಸ್ ಕೊಡಿ ನಮಗೆ, ಅವ್ರು ನಮ್ಗೆ ಕೊಡಿ, ನಾವು ಸುಮ್ಮನೆ ಇರ್ತೀವಿ. ನಿಮ್ಗೆ ಇದನ್ನು ಹೇಳ್ತಾನೇ ಇದೀವಿ ವರ್ಷಾನುಗಟ್ಲೆಯಿಂದ, ಕೊಡಿ ನೀವು ಅವ್ರನ್ನ. ಆಮೇಲೆ ಆ್ಯಕ್ಚುಲಿ ನಂದು ಒಂದು ಸ್ಟೆಪ್ ಫರ್ದರ್, ಅದ್ರ ಜೊತೆಗೆ POK ಕೊಡ್ರಿ. ಯಾಕೆ POK ನಿಮ್ದು ಅಲ್ಲೇ ಅಲ್ಲ, ಅದು POK ಕೊಡಿ, ಆಮೇಲೆ 50 ಜನನ ಕೊಡಿ, ನಾವು ಸುಮ್ಮನೆ ಇರ್ತೀವಿ, ನೀರು ಬಿಡ್ತೀವಿ ನಿಮಗೆ ಅನ್ನುವಂಥ ಮಾತು. ಅಲ್ಲ, ನೀವು ನೀರು ಬಿಡ್ತೀವಿ ಅನ್ನೋದ್ರಲ್ಲಿ 2 ಅರ್ಥ ಇದೆ. ನಮ್ಮಲ್ಲಿ ಕೊನೆ ದಿನಗಳಲ್ಲೂ ನೀರು ಬಿಡ್ತಾರೆ. ಅಲ್ಲ, ಆಕ್ಚುಲಿ ನೀರು ಬಿಡ್ತೀವಿ ಅಂದ್ರೆ ಅವರು POK ಕೊಟ್ಬಿಡ್ಬೋದು, ಯಾಕೆಂದ್ರೆ ಈಗ ಅವ್ರಿಗೆ ಪ್ರಾಣ ಬಿಡ್ತಾ ಇದ್ದಾರೆ ನೀರಿಲ್ಲದೆ. ಅಲ್ಲ, ಅಲ್ಲಿಂದಲೇ ಆಕಾರ ಶುರು ಆಗುತ್ತೆ. ಅಲ್ಲಿಂದಲೇ ಸರ್. ಗಿರೀಶ್ ಅವರೇ, ಹಂಗಾದ್ರೆ ಈ ಬಾರಿಯ ಭಾರತದ ಕ್ರಮ ಇದೆಲ್ಲ ಬಹಳ ವಿಭಿನ್ನವಾಗಿರುತ್ತೆ ಅಂತ. ಯಾಕಂದ್ರೆ ನೋಡಿ, ಈ ಯುದ್ಧ ಸಾರೋದಕ್ಕಿಂತ ಮೊದಲು 10 ಯುದ್ಧಗಳನ್ನು ಸಾರಿದೆ. ಅದು ನೀರಿನ ಯುದ್ಧ ಆಗಿರ್ಬೋದು, ವೀಸಾ ಯುದ್ಧ ಆಗಿರ್ಬೋದು, ವ್ಯಾಪಾರ ವಹಿವಾಟುಗಳು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ರಾಜತಾಂತ್ರಿಕ ಯುದ್ಧ ಆಗಿರ್ಬೋದು, ಇದೆಲ್ಲದೂ ಆಗಿ ಈ ಮಟ್ಟಕ್ಕೆ ಬಂದಿದೆ. ಅಂದ್ರೆ ಇದು ಅಷ್ಟು ಬೇಗ ಕೊನೆ ಆಗಲ್ಲ ಇದು ಅಂತೇಳಿ ಅಂತ. ಅಂದ್ರೆ ಪೂರ್ಣ ಪ್ರಮಾಣದ ಯುದ್ಧ ಆಗ್ಬಿಡುತ್ತೆ ಅಂತ ನಾನು ಹೇಳಲ್ಲ. ಆದರೆ ಯಾವ ರೀತಿ ಈ ಸ್ಟ್ರಾಟಜಿ ಇಟ್ಕೊಂಡು ಹೊಡಿಬೇಕು ಅನ್ನೋದಿದೆಯಲ್ಲ, ಅದಕ್ಕೆ ಭಾರತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ನಾನು ಹೇಳ್ತೀನಿ. ಯುದ್ಧ ಇನ್ನು ದೇವರಿಂದ ಶುರುವಾಗಿಲ್ಲ. ಪಾಕಿಸ್ತಾನದ 4 ಕಡೆಗೆ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿವೆ. ಒಂದು ಮೂಲದ ಪ್ರಕಾರ 104 ಜನ ಪಾಕಿಸ್ತಾನ ಸೈನಿಕರನ್ನ ಕೊಂದಿದ್ದಾರೆ ಅಂತೇಳಿ ಅಂತ ಬಲೂಚಿಸ್ತಾನ ಕಡೆಯಲ್ಲಿ ಆ ಥರದ್ದು ಕೂಡ ವರದಿಗಳಿವೆ. ಯಾಕಂದ್ರೆ ಯಾವಾಗ ಇವರು ಅಲ್ಲಿದ್ದಂಥ ಸೇನೆಯನ್ನ ಭಾರತದ ಬಾರ್ಡರ್ ಕಡೆ ತಂತಲ್ಲ, ಆವಾಗ ದಾಳಿಗಳು ಶುರುವಾಗಿವೆ ಅಂತ. ಒಂದು ಲೆಕ್ಕದಲ್ಲಿ ತಲೆಬಿಸಿ ಆಗ್ಬಿಟ್ಟಿದೆ ಅವ್ರಿಗೆ ಏನು ಮಾಡಬೇಕು ಅಂತ. ಸೊ ಇದು ತುಂಬ ಸ್ಪಷ್ಟ ಸೂಚನೆ. ಇದು ಇಲ್ಲಿಗೆ ನಿಲ್ಲಲ್ಲ. ಇದು ಏನಂತೀರಿ? ಖಂಡಿತ ಇಲ್ಲಿ ನಿಲ್ಲಲ್ಲ. ಯಾಕಂದರೆ ಫಸ್ಟ್ ನಾವು ವಾರ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಈ ನೆನ್ನೆ ಆಗಿದ್ದು ವಾರ ಅಲ್ಲ, ಇಟ್ಸ್ ಅ ಕಂಟಿನ್ಯೂಯೇಷನ್ ಆಫ್ ದ ವಾರ್ ಅಂತ ಹೇಳ್ಬೋದು. ಕೈನೆಟಿಕ್ ಅಟ್ಯಾಕ್ ಒಂದು ಆಗಿರಲಿಲ್ಲ, ನೆನ್ನೆ ಆ ಕೈನೆಟಿಕ್ ಅಟ್ಯಾಕ್ ಆಯಿತು. ಇನ್ನು ಮಿಕ್ಕಿದ್ದು ಎಕನಾಮಿಕಲಿ ವಿ ಹ್ಯಾವ್ ಸ್ಟಾರ್ಟೆಡ್. ನೀರು ನಿಲ್ಸಿದ್ವಿ, ಮೆಡಿಸಿನ್ಸ್ ನಿಲ್ಸಿದ್ವಿ, ಎಕ್ಸ್ಪೋರ್ಟ್ ಅದೇ ಮೇಜರ್ ಮೆಡಿಸಿನ್ಸ್ ಎಕ್ಸ್ಪೋರ್ಟಲ್ಲಿ ಭಾಳ ಹೊಡ್ತಾ ಬಿದ್ದಿದ್ದು. ಔಷಧಿ ಇಲ್ಲ, ಟ್ಯೂಬರ್ಕ್ಯುಲೋಸಿಸ್ ಇಲ್ಲ, ಆ್ಯಂಟಿ ಕ್ಯಾನ್ಸರ್ ಇದಿಲ್ಲ, ವಿಟಮಿನ್ ಡ್ರಗ್ಸ್ ಇಲ್ಲ, ಮಾಲ್ ನ್ಯೂಟ್ರಿಷನ್ಗೆ ಮಾತ್ರೆಗಳಿಲ್ಲ. ಈ ಜೆನ್ರಿಕ್ ಮೆಡಿಸನ್ಸ್ ವಿಚ್ ವಾಸ್ ದ ಮೇನ್ ಥಿಂಗ್. ಅವರು ಡಿಪೆಂಡ್ ಆಗಿದ್ದು ಜೆನ್ರಿಕ್ ಮೆಡಿಸನ್ಸ್. ಅದಕ್ಕೆ ಒಂದು ದೊಡ್ಡ ಹೊಡ್ತಾ ಕೊಟ್ಟಿದ್ದೀವಿ. ಕುಡಿಯೋಕ್ಕೆ ನೀರು ಇಲ್ದಂಗೆ ಮಾಡಿದ್ವಿ. ಇದ್ದಕ್ಕಿದ್ದಂಗೆ ನೆನ್ನೆ ನೀರು ಬಿಟ್ವಿ, ಯಾಕಂದರೆ ನಮ್ಮ ಡ್ಯಾಮಲ್ಲೂ ಸ್ಟೋರ್ ಮಾಡ್ಕೊಳ್ಳೋಕೆ ಕೆಪಾಸಿಟಿ ಇಲ್ಲ, ಬಿಡಲೇಬೇಕಾಯ್ತು. ಇಲ್ಲ ಡ್ಯಾಮ್ ಹೊಡೆದೋಗ್ತಿತ್ತು. ಬಿಕಾಸ್ ವಿ ಹ್ಯಾವ್ ಟು ಡೆವಲಪ್ ಅವರ್ ಓನ್ ಇನ್ಫ್ರಾಸ್ಟ್ರಕ್ಚರ್. ಆ ಥರ ಮತ್ತು ಟ್ರೇಡ್ ಅಲ್ಲಿ ಈ ಕಡೆ ನಿಲ್ಸಿದ್ದೀವಿ ತೊಗೊಂಡೋಗಿ INS ವಿಕ್ರಾಂತ್. ಅಲ್ಲಿ ನಿಲ್ಲಿಸ್ಬಿಟ್ರೆ ನೀವು ಕರಾಚಿಗೆ ಹೋಗ್ಬೇಕಾಗಿರುವಂಥ 60% ಇಂಪೋರ್ಟ್ಸ್ ಏನಾಗುತ್ತೆ ಅಂದರೆ ಇನ್ಶೂರೆನ್ಸ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ ನಿಮಗೆ. ಈವನ್ ಒಂದು ಶಿಪ್ ಆ ಕಡೆ ಪಾರ್ಸ್ ಮಾಡಬೇಕಾದ್ರೂ ಪಾಕಿಸ್ತಾನ್ಗೆ ಬೇರೆ ದೇಶಗಳಿಂದ ಇನ್ಶೂರೆನ್ಸ್ ವಿಲ್ ಬಿ ಡಬಲ್ ತ್ರಿಬಲ್, ಯು ವಿಲ್ ಬಿ ಫೈಟಿಂಗ್. ಸೊ ಅವಾಗ ಏನಾಗುತ್ತೆ, ಇನ್ಫ್ಲೇಷನ್ ಕಾಸ್ಟ್ ಸಿಕ್ಕಾಪಟ್ಟೆ ಆಗುತ್ತೆ. ಆ ಥರ ಇನ್ಶೂರೆನ್ಸ್ ಎಲ್ಲರೂ ಈ ಥರ ವಾರ್ ಲೈಕ್ ಸಿಚುವೇಶನ್ ಬಂದುಬಿಟ್ರೆ ಇಟ್ ಇನ್ಕ್ರೀಸಸ್ ಲೈಕ್ ಎನಿಥಿಂಗ್. ನಾವೇ ಇಲ್ಲಿಂದ ರಷ್ಯಾ ಕಳಿಸ್ಬೇಕಾದ್ರೆ ₹100 ಇದ್ದಿದ್ದು ₹500 ಕಟ್ಟಬೇಕಾಗಿರೋಂಥ ಪರಿಸ್ಥಿತಿ ಬಂತು. ನಮ್ಮ ಕಾಸ್ಟ್ ವಿ ಲಾಸ್ಟ್ ಆಲ್ ದಿ ಮಾರ್ಜಿನ್ಸ್. ನಾನು ಹೇಳ್ತಾ ಇದ್ದೀನಿ ಒಂದು ಎಕ್ಸಾಂಪಲ್. ಆ ಥರ ಪಾಕಿಸ್ತಾನ್ ಸಪ್ಲೈಸು ನಿಂತೋಗುತ್ತೆ. ಈಗ ನೆಕ್ಸ್ಟು
FATF ಹಾಕೋಕ್ಕೆ ವಿ ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್. ಯಾಕಂದರೆ ನಿನ್ನೆ UN ಅಲ್ಲಿ ಅವ್ರಿಗೆ ಮುಖಭಂಗ ಆಗಿದೆ. ಬಿಕಾಸ್ ಪಾಕಿಸ್ತಾನಲ್ಲಿ ಒಂದು ಸೀಟ್ ಇದೆ UNSCಲಿ. ಯಾಕಂದರೆ 10 ನಾನ್ ಮೆಂಬರ್ಸಲ್ಲಿ ಪಾಕಿಸ್ತಾನ್ ಈ ಸಲ ಇದೆ ಸೀಟಲ್ಲಿ. ಸೊ ಅಲ್ಲಿ ಅವರು ದೇ ಟ್ರೈ ಟು ಕನ್ವಿನ್ಸ್ ದಟ್ ಇದು ಟೆರರಿಸ್ಟ್ ಅಟ್ಯಾಕ್ ಅಲ್ಲ, ಇವರೇ ಹುಟ್ಟಾಕಿರೋ ಅಟ್ಯಾಕು. ಬಟ್ ನೋ ಬಡಿ ವಾಸ್ ರೆಡಿ ಟು ಬಿಲೀವ್ ದಟ್. ಬಿಕಾಸ್ ಆ ಬಿಲೀವ್ ಆಗದೆ ಇದ್ರೆ FATF ಹೋಗ್ತಾರೆ ಅನ್ನೋ ಒಂದು ಸೂಚನೆನೂ ಬಂದಿರುತ್ತೆ. ಆಗಿದೆ. ಬಿಕಾಸ್ FATF ಹೋಗ್ಬಿಟ್ರೆ ಅವ್ರಿಗೆ ಇನ್ನೂ ದೊಡ್ಡ ಹೊಡೆತ. ಯಾಕಂದರೆ ಯಾವುದು ಇಂಪೋರ್ಟ್ಸ್ ಬರಲ್ಲ, ಅಂದರೆ ಯಾರು FDI ಬರಲ್ಲ, IMF ಲೋನ್ ಬರಲ್ಲ. ಈಗ $1.3 ಬಿಲಿಯನ್ ಅವರು ಲೋನ್ ಇತ್ತು, ಅದು ಬರಲ್ಲ. ಎಲ್ಲ ಸ್ಟಾಪ್ ಆಗಿಬಿಟ್ರೆ ಏನು ಮಾಡ್ತಾರೆ? ಹೈಯೆಸ್ಟ್ ಇನ್ ದಿ ವರ್ಲ್ಡ್ 24 ಸಲ ಲೋನ್ ತೊಗೊಂಡಿರೋದು ಪಾಕಿಸ್ತಾನ್ ಮಾತ್ರನೇ IMF ಇಂದ. ಈಗ 56% ದೇ ಹ್ಯಾವ್ ಟೇಕನ್ ದ ಲೋನ್. ಅದರಲ್ಲಿ ಹೈಯೆಸ್ಟ್ ಚೈನೀಸ್ ಹ್ಯಾವ್ ಇನ್ವೆಸ್ಟೆಡ್ $20 ಬಿಲಿಯನ್. 20 ಬಿಲಿಯನ್ ಬರೀ ಚೈನೀಸ್ಗೆ ಕೊಡಬೇಕು. ಸರ್ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಸಂಗತಿ ಇದೆ. ಬೇರೆ ರಾಷ್ಟ್ರಗಳಿಂದ ನೀವು ಲೋನ್ ಪಡೆಯೋದಕ್ಕೂ ಚೈನಾದವರಿಂದ ಲೋನ್ ಪಡೆಯೋದಕ್ಕೂ ವ್ಯತ್ಯಾಸ ಇದೆ. ಹೌದು, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಬೇರೆ ರಾಷ್ಟ್ರಗಳು ನೀವು ದಿಗ್ಬಂಧನ ಮ್ಯಾಕ್ಸಿಮಮ್ ಏನು ಅಂದ್ರೆ ದೂರ ಇಟ್ಬಿಡ್ತಾವೆ, ನಿಮ್ಗೆ ಏನು ಕೊಡಲ್ಲ ಅಂತ. ಚೀನಾದವ್ರು ಹಂಗಲ್ಲ, ಭೂ ಪ್ರದೇಶಗಳನ್ನು ವಶಪಡಿಸ್ಕೊಂಡ್ಬಿಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಶುರು ಮಾಡ್ಬಿಡ್ತಾರೆ. ಹೌದು, ಇಲ್ಲ ಗ್ವಾದರ್ ಪೋರ್ಟ್ ತಗೊಂಡಾಯ್ತು ಅವರು. ಅಲ್ಲಿರೋ ಚೈನೀಸ್ನೇ ಅವ್ರು ಉಳಿಸ್ಕೊಳಕ್ ಆಗ್ತಿಲ್ಲ. ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದೆ ಚೈನೀಸ್ಗಳ ಮೇಲೆ. Chinese engineers have been attacked. ಚೈನಾದ ಪಾತ್ರ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್. China will remain, they may supply ammunitions to them. ಇವಾಗಲೂ ಅವ್ರ ಅಮ್ಯುನೇಷನ್ ಸಪ್ಲೈ ಮಾಡ್ಬೋದೇ ಹೊತ್ತು ಮುಂದೆ ಬರಕ್ಕೆ ಹೋಗಲ್ಲ ಅವರು. ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಅಸೆಟ್ಸ್ ದೇರ್. $20 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ ಇದೆ. ಇದು ಪ್ರಾಬ್ಲಮ್ ಈಸ್ ಈವನ್ ಮೋರ್ ಸೀರಿಯಸ್. ಅಲ್ಲಿ ಸಕ್ಷಮ್ ವ್ಯಾಲಿ ಇಸ್ ವಿತ್ ದಮ್. CPEC ಬೇರೆ ಬರ್ತಾ ಇದೆ, ಸಿಲ್ಕ್ ರೂಟ್ ಬೇರೆ ಬರ್ತಾ ಇದೆ. ಅಲ್ಲಿ CPEC ಬೇರೆ ಇನ್ವೆಸ್ಟ್ ಮಾಡಿದ್ದಾರೆ ಅವರು. ಬಿಕಾಸ್ ಎಕನಾಮಿ ಟು ಕನೆಕ್ಟ್ ಅಫ್ಘಾನಿಸ್ತಾನ್, ಎವ್ರಿಥಿಂಗ್ ಹ್ಯಾಸ್ ಬಿನ್ ಡನ್ ಬೈ ಚೈನಾ ದೇರ್. ಕರೆಕ್ಟ್ ಸರ್. ಒಂದು ನಿಮಿಷ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಎಸ್.